Good morning to the students. In the previous class, we have started the one-act play Watchman of the Lake by R.K. Narayan. So this particular one-act play by R.K. Narayan is believed to be the dramatized version of his short story, The Watchman. The main protagonist of the play, Mara, is the one through whom R.K. Narayan is presenting the beauty and the importance of the wisdom of folklore. Meanwhile, he is trying to spread the message of importance of conservation of nature through Mara. Thanks to industrialization and thanks to urbanization, because of the impact of industrialization and urbanization, we are moving away from nature. We are not considering nature as a part and parcel of our life. We have forgotten that we are just part and parcel of nature. Instead, we have started to be, or we have started to think as if human being happen to be the supreme power who rules the world. He has failed to realize the importance of various elements of nature, and one such is the importance of water. So through Mara, R.K. Narayan is trying to present this particular view, that is the importance of conservation of nature. He is trying to enlighten the people about the importance of conservation of nature. ಪ್ರಕೃತಿಯನ್ನು ಉಳಿಸಿಕೊಳ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ ಮನುಷ್ಯನ ಪಾಲಿನದು ಅನ್ನೋದು ಮನುಷ್ಯ ಮರ್ತೋಗ್ಬಿಟ್ಟಿದ್ದಾನೆ. ಅದನ್ನು ಅವರು ಆರ್.ಕೆ. ನಾರಾಯಣ್ ಅವರು ಈ ನಾಟಕದ ಮುಖಾಂತರ ತುಂಬಾ ಸೂಕ್ಷ್ಮವಾಗಿ ನಮಗೆ ಆ ಒಂದು ಮೆಸೇಜ್ ಅನ್ನ ಪಾಸ್ ಆನ್ ಮಾಡ್ತಾ ಇದ್ದಾರೆ. ನಾಟಕದ ಮಟ್ಟಕ್ಕೆ ನಾವು ಮಾತಾಡೋದಾಯ್ತು ಅಂತ ಹೇಳಿದ್ರೆ, ನಾಟಕದ ಮುಖ್ಯ ಪಾತ್ರಧಾರಿ ಮಾರನಿಗೆ ತಾನು ಈ ಊರಿನೊಳಗೆ ಒಂದು ಕೆರೆಯನ್ನ ಕಟ್ಟಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶ. ಆ ಕೆರೆಯನ್ನ ಕಟ್ಟಿಸ್ಲಿಕ್ಕೋಸ್ಕರ ಅವನ ಪ್ರಕಾರವಾಗಿ ಅವನೊಳಗಿರ್ತಕ್ಕಂಥ ಈ ಒಂದು ಆಲೋಚನೆ ಸರಿಯಾಗಿರ್ತಕ್ಕಂಥ ಆಲೋಚನೆ. ಬಟ್ ಈ ಆಲೋಚನೆ ಬಗ್ಗೆ ಆ ಊರಿನಲ್ಲಿರ್ತಕ್ಕಂಥ ಊರಿನ ಮುಖಂಡನಿಗೆ ಸಮ್ಮತಿ ಇಲ್ಲ. ಸೊ ಆ ಇಬ್ಬರ ನಡುವೆ ಇರ್ತಕ್ಕಂತಹ ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿದೆ, ದಿಸ್ ಈಸ್ ವಾಟ್ ಈಸ್ ಪ್ರೆಸೆಂಟೆಡ್ ಟು ಅಸ್ ಇನ್ ದ ಓಪನಿಂಗ್ ಸೀನ್. ಸೊ ಜಸ್ಟ್ ಆಸ್ ದ ಡ್ರಾಮಾ ಬಿಗಿನ್ಸ್ ವಿ ಸಿ ರೋಡ್ ಮೆಂಡರ್ಸ್ ಅಟ್ ವರ್ಕ್. ಈಗಾಗಲೇ ನೀವು ಗಮನಿಸಿರೋ ಹಾಗೆ ರೋಡ್ ರಿಪೇರ್ ವರ್ಕ್ ನಡೀತಾ ಇದೆ. ಆ ರೋಡ್ ರಿಪೇರ್ ವರ್ಕ್ ನಡೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಟುಮಾರೋ ಅಂಡ್ ಡೇ ಆಫ್ಟರ್ ಟುಮಾರೋ ಆ ದಾರಿಯನ್ನ ಮಾರ್ಗವಾಗಿ ಮಹಾರಾಜರು, ರುಕ್ಮಂಗಡ ಸಾಮ್ರಾಜ್ಯದ ಮಹಾರಾಜರು ಹಾದು ಹೋಗಲಿದ್ದಾರೆ. ಹಾಗಾಗಿ ಆ ದಾರಿ ಸರಿಪಡಿಸ್ತಾ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯದೊಳಗೆ ಅಲ್ಲಿ ರೋಡ್ ಮೆಂಡರ್ಸ್ ಇರ್ತಕ್ಕಂಥದ್ದು ಗಮನಿಸ್ತಾರೆ. ಅಂಡ್ ವಿಲೇಜ್ ಹೆಡ್ ಮ್ಯಾನ್ ನೋಟಿಸ್ ದಟ್ ದೀಸ್ ರೋಡ್ ಮೆಂಡರ್ಸ್ ಆರ್ ಡಿಸ್ಟ್ರಾಕ್ಟೆಡ್ ವಿತ್ ದೇರ್ ವರ್ಕ್. ಆ ಒಂದು ಡಿಸ್ಟ್ರಾಕ್ಷನ್ ಅನ್ನು ನಾವೇನು ಗಮನಿಸ್ತೀವಿ, ಇದು ಮಾರನ ಉಂಟಾಗಿರ್ತಕ್ಕಂಥ ಡಿಸ್ಟ್ರಾಕ್ಷನ್. ಅವನು ಬಂದು ಅಲ್ಲಿರ್ತಕ್ಕಂಥ ಒಂದು ದೊಡ್ಡ ಬಂಡೆ ಏನಿದೆ, ಆ ಬಂಡೆಯ ಹಿಂದೆ ಅಡಗಿಸಿಕೊಂಡಿರ್ತಕ್ಕಂಥದ್ದು. he is hiding behind the rock and he is giggling and he is talking something. ಅದನ್ನ ಅವನಿಗೆ ಇಂಟರಾಕ್ಟ್ ಮಾಡ್ತಿರ್ತಕ್ಕಂತಹ ಈ ಗ್ರೂಪ್ ಆಫ್ ರೋಡ್ ಮೆಂಡರ್ಸ್ ಏನಿದ್ದಾರೆ ಅವರಿಂದ ಡಿಸ್ಟ್ರಾಕ್ಟ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ನಮ್ಮ ವಿಲೇಜ್ ಹೆಡ್ ಮ್ಯಾನ್ ಗಮನಿಸ್ತಾನೆ. and he scoffs, he shouts at these road menders and he orders them to complete the work within the stipulated time. And when he comes to know that Mara is around, he wants them to catch Mara and he orders them to go and catch Mara. ಗ್ರೂಪ್ ನೊಳಗೆ ಚದುರ್ಕೊಂಡು ಹೋದಂತಹ ಈ ರೋಡ್ ಮೆಂಡರ್ಸ್ ಬೇಗ ಮಾರನ್ನ ಹಿಡ್ಕೊಂಡು ಬರ್ತಕ್ಕಂಥದ್ದು ನಾವು ಗಮನಿಸಿದೀವಿ. ಅಂಡ್ verbal conflict goes on between Mara and village headman. Village headman calls Mara as a lunatic, but Mara says that he is not a lunatic. ಆರಂಭದೊಳಗೆ ಅವನಿಗೆ ಗದರ್ತಾನೆ, ನಿನ್ನನ್ನು ಬಂದಿಯಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಆನಂತರ ತಮಾಷೆಯ ರೂಪದೊಳಗೆ ಅವನಿಗೆ ಪ್ರೈಸ್ ಅನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಮಾರಾ ಈಸ್ ನಾಟ್ ರೆಡಿ ಟು ಅಗ್ರಿ ಟು ಎನಿ ಆಫ್ ದೀಸ್ ಆಫರಿಂಗ್ಸ್ ಆರ್ ಕಂಡೀಷನ್ಸ್ ಆಫ್ ದ ವಿಲೇಜ್ ಹೆಡ್ಮ್ಯಾನ್. ಅವನು ನಾನು ಮಹಾರಾಜನನ್ನ ಮಾತಾಡಿಸೇ ತೀರ್ತೀನಿ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಅನ್ನೋ ರೀತಿಯೊಳಗೆ ಅವನ ಬಿಹೇವಿಯರ್ ಇರ್ತಕ್ಕಂಥದ್ದು. ಸೊ he asks Bhima, one of the road mender, one of the workers, to take Mara to his custody. ಅವನನ್ನ ಬಂದಿ ಆಗಿಸ್ಕೊಳ್ಲಿಕ್ಕೆ ಹೇಳ್ತಾರೆ. ಈ ಭೀಮ ಏನಿದೆ ಅವನ ಒಂದು ಅವನ ಅಪಿಯರೆನ್ಸ್ ಅನ್ನ ನಮಗೆ ಇಲ್ಲಿ ಡ್ರಾಮಾದೊಳಗೆ ಪಿಕ್ಚರೈಸ್ ಮಾಡಿದ್ದಾರೆ. ಭೀಮ
ಹೆಸರಿಗೆ ತಕ್ಕಾಗಿ ಭೀಮನಾಗೆ ಇರ್ತಕ್ಕಂಥವನು. ಸೊ ಭೀಮ ಅವನನ್ನ ತನ್ನ ಕಸ್ಟಡಿಗೆ ತಗೊಳ್ತಾನೆ. And he says that he would, just as the village headman orders him, ಏನಂತ ಹೇಳಿದ್ರೆ he has to look after the fact that Mara will be in his custody for next 2 days. And when Bhima asks about his wages, the village headman says that if he performs his work well, he need not bother about his wages, even he would give some more money to him ಅಂತ ಹೇಳ್ತಕ್ಕಂಥದ್ದು. But this Mara is not at all disturbed with all this course of events. He now talks to Bhima, wherein village headman on one side asks Bhima not to communicate with Mara, but Mara is trying to communicate with Bhima. This is what we say in the play here. Bhima, blind this fellow hand and foot and throw him into the cellar behind the old temple and keep him there till the day after tomorrow. Do you understand? This is the instruction given by village headman to Bhima. Bhima replies, "Yes, master." And village headman, Mara, have a look at this Jane. This is village headman is talking to Mara. He can swing an elephant by its tail, so have a care. If you try any tricks on him, he will crush you between his thumb and forefinger. ನಾನು ಈಗಾಗಲೇ ಹೇಳಿದೆ, ಹೆಸರಿಗೆ ತಕ್ಕಂತೆ ಭೀಮನ ರೂಪನೇ ಇದ್ದಾನೆ. ದೇಹಾಕೃತಿಯೊಳಗೆ ಬಲಿಷ್ಠನಾಗಿರ್ತಕ್ಕಂತಹ ಭೀಮನಿಗೆ ವಿಲೇಜ್ ಹೆಡ್ಮ್ಯಾನ್ ಮಾರದಿಗೆ ಹೇಳ್ತಿರೋದೇನಂದ್ರೆ, ಅವನಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಆನೆಯ ಬಾಲವನ್ನ ಹಿಡ್ಕೊಂಡ್ಬಿಟ್ಟು ಸುತ್ತಿಸ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಗಿರ್ಗಿಟ್ಲೆ ಆಡಿಸೋಷ್ಟು ಶಕ್ತಿ ಸಾಮರ್ಥ್ಯ ಹೊಂದಿರ್ತಕ್ಕಂಥ ಭೀಮ, ನೀನೇನಾದ್ರೂ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಪಟ್ರೆ 2 ಬೆರಳುಗಳ ನಡುವೆ, ಈ ಥಂಬ್ ಫಿಂಗರ್ ಹೆಬ್ಬೆಟ್ಟು ಮತ್ತು ರಿಂಗ್ ಫಿಂಗರ್ ಇಂಡೆಕ್ಸ್ ಫಿಂಗರ್ ಏನಿದೆ 2 ಬೆರಳುಗಳ ನಡುವೆ ಹೊಸ್ಕಾಗ್ತು ಅಂದ್ರೆ, ಹಾಗಾಗಿ ಅವನ ಜೊತೆಗೆ ಯಾವುದೇ ರೀತಿಯ ಪ್ರ್ಯಾಂಕ್ ಅನ್ನ ನೀನು ಮಾಡಬೇಡ, ಯಾವುದೇ ರೀತಿಯ ಪ್ರ್ಯಾಂಕ್ ಮಾಡಬೇಡ ಅಂತ ಹೇಳಿದ್ರೆ, ಯಾವುದೇ ರೀತಿಯೊಳಗೆ ತಪ್ಪಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಪಡಬೇಡ. 2 ದಿವಸ ನಾನು ಒಳ್ಳೆ ರೀತಿಯೊಳಗೆ ನಿನಗೆ ಹೇಳಿದ್ದಾಯ್ತು, ನೀನು ನಿನ್ನ ಬ್ಯಾಕ್ಯಾರ್ಡ್ ಒಳಗೆ ಇರು ಅಂತೇಳಿ. ಬಟ್ ನೀನು ಅದಕ್ಕೆ ಒಪ್ಪಲಿಲ್ಲ. ನೀನು ಅದಕ್ಕೆ ಒಪ್ಪದೇ ಇದ್ದ ಕಾರಣ ಈಗ ಅನಿವಾರ್ಯವಾಗಿ ನಾನು ನಿನ್ನನ್ನು ಬಂದಿಯಾಗಿ ಮಾಡಬೇಕಾಗಿದೆ. ನಿನ್ನ ಜೇಲರ್ ಈ ಬಲಿಷ್ಠವಾಗಿರುವ ಭೀಮ ಅಂತ ಹೇಳ್ತಾರೆ. How do you manage to grow so fast, so fat? ಇಲ್ಲಿ ಮಾರನ ರೆಸ್ಪಾನ್ಸ್ ನೋಡಿ. ಅವನು ಇನ್ನು ವಿಲೇಜ್ ಹೆಡ್ಮ್ಯಾನ್ ನ ಒಂದು ವಾರ್ನಿಂಗ್ ಏನಿದೆ ಅದಕ್ಕೆ ಕಿಂಚಿತ್ತೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಸ್ ಲೀಸ್ಟ್ ಬಾದರ್ಡ್ ಅಟ್ ಆಲ್. Instead he is trying to have a conversation with Bhima and he is trying to build a conversation with Bhima. He is asking Bhima that what did he have to become so fat, to grow so fat. ಅಲ್ಲ ಮಾರಾಯ, ಏನು ಇಷ್ಟೊಂದು ಈ ರೀತಿಯೊಳಗೆ ಆನೆಯಂತ ದೇಹ ಬೆಳೆಸ್ಕೊಂಡಿದೆಯಲ್ಲ ಅಂತ. And Bhima is very proud about his body. ತನಗೆ ಇಂಥ ಇಡೀ ಊರಿನೊಳಗೆ ಯಾರಿಗೂ ಇಲ್ಲದೆ ಇರ್ತಕ್ಕಂತಹ ಬಲಿಷ್ಠವಾಗಿರುವ ದೇಹ ನನಗಿದೆ ಅನ್ನೋದ್ರ ಬಗ್ಗೆ ಭೀಮನಿಗೆ ತುಂಬಾ ಗರ್ವ ಇದೆ. He tells Mara that it is because of his mother. My mother gave me iron decoction when I was a baby. ಸೊ ಈಗ ನೀವು ಕಾಫಿ ಡಿಕಾಕ್ಷನ್ ಯಾವ ರೀತಿ ಕುಡಿತೀರೋ ಆ ರೀತಿ ನಾನು ಮಗುವಿದ್ದಾಗ ನನಗೆ ತಾಯಿ ಹಾಲು ಉಣಿಸೋದ್ರ ಜೊತೆಗೆ ಕಬ್ಬಿಣದ ಕಷಾಯವನ್ನು ಕುಡಿಸಿದಾಳೆ ಅಂತ ಹೇಳಿ. ಹಾಗಾಗಿ ನಾನು ಅಷ್ಟು ಬಲಿಷ್ಠನಾಗಿದ್ದೀನಿ, ಕಬ್ಬಿಣದಷ್ಟು ಬಲಿಷ್ಠನಾಗಿದ್ದೀನಿ ನಾನು. ಅಟ್ ಎವ್ರಿ ಡಾನ್ ಐ ರ್ಯಾನ್ ಅಪ್ ದ ಹಿಲ್. ಪ್ರತಿನಿತ್ಯ ಬೆಳಗ್ಗೆ ಆಗ್ತಿದ್ದಂತೆಯೇ ಆ ಮುಂಜಾನೆ ಹೊತ್ತಿಗೆ ನನ್ನ ಬೆನ್ನಿನ ಮೇಲೆ ನಾನು ಬೀಸೋ ಕಲ್ಲನ್ನು ಹಿಡ್ಕೊಂಡು ಐ ರೋನ್ ಅಪ್ ದ ಡೌನ್ ಐ ರ್ಯಾನ್ ಅಪ್ ದ ಹಿಲ್ ವಿತ್ ಲಾರ್ಜ್ ಗ್ರೈಂಡ್ಸ್ಟೋನ್ ಆನ್ ಮೈ ಬ್ಯಾಕ್. ಬೆನ್ನಿನ ಮೇಲೆ ಬೀಸೋ ಕಲ್ಲನ್ನು ಹೊತ್ಕೊಂಡು ಆ ಬಾಬಾ ಬುಡನ್ಗಿರಿ ಬೆಟ್ಟವನ್ನು ಹತ್ತಿ ಬರ್ತಾ ಇದ್ದೆ ನಾನು. ಹಾಗಾಗಿ ನಾನು ಇಷ್ಟು ಬಲಿಷ್ಠನಾಗಿದ್ದೀನಿ. ಇಟ್ ಇಸ್ ವೆರಿ ಬಿಗ್ ಸ್ಟೋನ್. ನಾನು ಯಾವ ಸ್ಟೋನನ್ನು, ಯಾವ ಬೀಸೋ ಕಲ್ಲನ್ನು ನನ್ನ ಬೆನ್ನಿನ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದೋ ಆ ಕಲ್ಲನ್ನು ನೀನು ಒಂಚೂರು ನಿಸ್ಕರಿಸಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಶಕ್ತಿ ಸಾಮರ್ಥ್ಯ ನನ್ನ ಹತ್ರ ಇದೆ. ಹೆಡ್ಮ್ಯಾನ್ ಟು ಭೀಮಾ, ಹಿಯರ್ ಡೋಂಟ್ ಆನ್ಸರ್ ಹಿಸ್ ಕ್ವಶನ್ಸ್, ಡೋಂಟ್ ಅಲೋ ಹಿಮ್ ಟು ಟಾಕ್ ಟು ಯು. ನೀನು ಅವನ ಜೊತೆಗೆ ಯಾವುದೇ ರೀತಿಯ ಮಾತಾಡಬೇಡ, ಬಿಕಾಸ್ ಹಿ ಈಸ್ ಯುವರ್ ಪ್ರಿಸನರ್ ನೌ. ಮಾರ ಅದಕ್ಕೆ ಅಪೋಸ್ ಮಾಡ್ತಾನೆ. ಅಂಡ್ ಯಸ್, ವೈ ನಾಟ್, ವೈ ಶುಡ್ ನಾಟ್ ಐ ಟಾಕ್?
ದೈಹಿಕವಾಗಿ ಬಲಿಷ್ಠನಾಗಿದ್ದೇ ಇರೋದ್ರಿಂದ ನನ್ನನ್ನು ಗದರಿಸೋದು ಸುಲಭ ಅನ್ನೋ ಕಾರಣಕ್ಕಾಗಿ ನೀನು ನನಗೆ ಹುಚ್ಚ ಅಂತಕ್ಕಂಥ ಹಣೆಪಟ್ಟಿಯನ್ನು ಕಟ್ಬಿಟ್ಟು ನನ್ನನ್ನು ಈ ರೀತಿ ಬಲಿಷ್ಠವಾಗಿರ್ತಕ್ಕಂತಹ ಭೀಮನನ್ನು ಬಳಸ್ಕೊಂಡು ನನ್ನನ್ನು ಬಂದಿಯಾಗಿ ಮಾಡ್ತಾ ಇದ್ದೀಯಾ. ಅದೇ ನಾನು ಭೀಮನಂತೆ ಬಲಿಷ್ಠ ದೇಹವನ್ನು ಹೊಂದಿದವನಾಗಿದ್ರೆ ನೀನು ಮೋಸ್ಟ್ಲಿ ಆ ನನ್ನ ಸ್ಟ್ರೆಂತಿಗಾದ್ರೂ ಹೆದರ್ಬಿಟ್ಟು ನನ್ನನ್ನು ಹುಚ್ಚ ಅಂತ ಅಂತಿರ್ಲಿಲ್ಲೇನೋ. ಹೂನೋಸ್ ಈಗಲೂ ಕೂಡ ನಾನು ಅಯನ್ ಡಿಕಾಕ್ಷನ್ ಅನ್ನ ಸೇವಿಸಿ ಆ ರೀತಿ ಬೀಸೋ ಕಲ್ಲನ್ನ ಬೆನ್ನ ಮೇಲೆ ಹೊತ್ಕೊಂಡು ದಿವಸ ಬೆಳಿಗ್ಗೆ ಬೆಟ್ಟವನ್ನ ಹತ್ತಿಳಿಯೋದಾದ್ರೆ ನಾನು ಅದೇ ರೀತಿ ಬಲಿಷ್ಠ ದೇಹವನ್ನ ನಾನು ಪಡ್ಕೊಳ್ಳೋದಾದ್ರೆ why shouldn't I try? See just have a look at the reaction of Bhima. Bhima says that you can take decoction now. ನಾನು ಆವಾಗ ಬಾಲ್ಯದೊಳಗೆ ನನ್ನ ತಾಯಿ ನನಗೆ ಆ ಡಿಕಾಕ್ಷನ್ ಅನ್ನ ಕೊಟ್ಟಿದ್ರಿಂದಾಗಿ ಅಷ್ಟರ ಮಟ್ಟಕ್ಕೆ ಬಲಿಷ್ಠನಾಗಲಿಕ್ಕೆ ಸಾಧ್ಯವಾಯಿತು. ಬಟ್ ನಾ ಯು ಕ್ಯಾನ್ ಟೇಕ್ ದಟ್ ಡಿಕಾಕ್ಷನ್. ಯುವರ್ ಮದರ್ ಶುಡ್ ಹ್ಯಾವ್ ಪುಟ್ ಇಟ್ ಇನ್ ಟು ಯು ಬಿಫೋರ್ ಯು ವೇರ್ 10 days old. ಕೇವಲ 10 ದಿವಸದ ಮಗು ಇದ್ದಕ್ಕಿಂತ ಮೊದಲು ನೀನು ಆ ಡಿಕಾಕ್ಷನ್ ಅನ್ನ ತಗೊಂಡಿದ್ರೆ ಇಷ್ಟು ಬಲಿಷ್ಠನಾಗ್ತಾ ಇದ್ದೆ. ಭೀಮಾ, ಡೋಂಟ್ ಯು ಟಾಕ್ ಟು ಹಿಮ್. ಡೋಂಟ್ ಯು ಸಿ ಹಿ ಈಸ್ ಯುವರ್ ಪ್ರಿಸನರ್. Headman is warning Bhima again not to talk to this fellow, that is to man. Yes, I'll be careful hereafter, but who will do my work here? ತಾವು ಹೇಳಿದಂತೆ ಅವನ ಹತ್ರ ನಾನೇನು ಮಾತನಾಡೋದಿಲ್ಲ. ಐ ವಿಲ್ ಟೇಕ್ ಕೇರ್ ದಟ್ ಐ ವಿಲ್ ಟಾಕ್ ಟು ಹಿಮ್ ಅಂಡ್ ಐ ಟ್ರೀಟ್ ಹಿಮ್ ಆಸ್ ಅ ಪ್ರಿಸನರ್. ಆದರೆ ನನ್ನ ಪಾಲಿನ ಕೆಲಸ ಯಾರು ಮಾಡ್ತಾರೆ? ಭೀಮನಿಗೆ ಆಕ್ಚುಲ್ ಆಗಿ ಅವನ ಪಾಲಿನ ಕೆಲಸ ಯಾರು ಮಾಡ್ತಾರೆ ಅನ್ನುವ ಕಾಳಜಿ ಇಲ್ಲ. ಬಟ್ ಆ ಕೆಲಸವನ್ನ ಮಾಡಿದ್ರೆ ನನಗೆ ಬರ್ತಿದ್ದಂತಹ ಅಂದಿನ ದಿನಕೂಲಿ ಈಗ ತಪ್ಪೋಗತ್ತಲ್ವಾ ಅನ್ನುವ ಚಿಂತೆ. ಅದನ್ನ ನೇರವಾಗಿ ಕೇಳಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಅವನು ನನ್ನ ಪಾಲಿನ ಕೆಲಸವನ್ನ ಯಾರು ಮಾಡ್ತಾರೆ ಅಂತ ಆ ವಿಲೇಜ್ ಹೆಡ್ಮ್ಯಾನಿಗೆ, ಊರಿನ ಮುಖಂಡನಿಗೆ, ಮುಖ್ಯಸ್ಥನಿಗೆ ಕೇಳ್ತಾ ಇದ್ದಾನೆ. ಟು ವಿಚ್ ವಿಲೇಜ್ ಹೆಡ್ಮ್ಯಾನ್ ಸೇಸ್ ದಟ್ ಡೋಂಟ್ ಕನ್ಸರ್ನ್ ಯುವರ್ ಸೆಲ್ಫ್ ವಿತ್ ಇಟ್. You will get your wages all the same. ನೀನು ಈ ಕೆಲಸ ಮಾಡಿದ್ರೆ ನಿನಗೆ ಎಷ್ಟು ದಿನಗೂಲಿ ಬರ್ತಾ ಇತ್ತೋ ಅಷ್ಟೇ ಮಟ್ಟದ ವೇಜಸ್ ಅನ್ನ ನಿನಗೆ ಈಗಲೂ ಕೊಡ್ತೀನಿ. ಪರ್ಹ್ಯಾಪ್ಸ್ quarter more if you do this bit of work well. ಇನ್ನು ಹೆಚ್ಚೆ ಸಂಪಾದಿಸಬಹುದೇನೋ. ಬಟ್ ಪ್ರೊವೈಡೆಡ್ ಯು ಸಿ ಟು ಇಟ್ ದಟ್ ಮಾರಾ ಈಸ್ ಇನ್ ಯುವರ್ ಕಸ್ಟಡಿ. ಮಾರನ ನಿನ್ನ ಕಸ್ಟಡಿಯೊಳಗಿದ್ದು ನಾಳೆ ಮತ್ತು ಮರುದಿನ, ನಾಳೆ ಮತ್ತು ನಾಡಿದ್ದು, ಡೇ ಟುಮಾರೋ ಆ್ಯಂಡ್ ಡೇ ಆಫ್ಟರ್ ಟುಮಾರೋ, ಆ 2 ದಿನ ರಾಜನನ್ನ ಇವನು ಮೀಟ್ ಮಾಡದೇ ಇರುವಂತೆ ನೀನು ಗಮನಿಸಿದ್ದೆ ಆದರೆ ಯು ಮೇ ಗೆಟ್ ಸಮ್ ವಾಟ್ ಮೋರ್ ವೇಜಸ್ ಟು. Now take him away and sit over him till the evening of the day after tomorrow. Take him away, drag him like an animal if he resists. ಅವನು ಬರಲಿಕ್ಕೆ ರೆಸಿಸ್ಟ್ ಮಾಡ್ದ ಅಂದರೆ ತಾನು ಬರೋದಕ್ಕೆ ಏನಾದರೂ ತಾಪತ್ರಯಗಳನ್ನು ಅಥವಾ ಅಡ್ಡಿಪಡಿಸ್ದ ಅಂತ ಹೇಳಿದ್ರೆ ಕೈಯಿಂದ ಎಳ್ಕೊಂಡು ಹೋಗಿ ಅವನ ಮೇಲೆ ಅವನು ತಪ್ಪಿಸ್ಕೊಳ್ತಿರೋ ಹಾಗೆ ರೀತಿಯೊಳಗೆ ನೀನು ಕಾಳಜಿಯನ್ನು ವಹಿಸು ಅಂತ ಹೇಳಿಕ್ಕೆ ನೀನು ಅವನ ಮೇಲೆ ಕುತ್ಕೊಂತ ಹೇಳಿದ್ರೆ ಅವನ ಮೇಲೆ ಕುತ್ಕೊಂಡ್ರೆ ನಿತ್ರದಾಗಿ ಕೂರೋದು ಅಂತ ಹೇಳಿದ್ರೆ. ಬಟ್ ಅವನ ಮೇಲೆ ನಿನ್ನ ಒಂದು ನಿಗಾ ಇರಲಿ, ದೃಷ್ಟಿ ಇರಲಿ, ಅವನು ತಪ್ಪಿಸ್ಕೊಂಡು ಬರ್ದೇ ಇರೋ ರೀತಿಯೊಳಗೆ ನೀನು ನೋಡ್ಕೋಬೇಕು ಅಂತ ಮಾರು. ನೋನು ಐ ವಾಂಟ್ ರೆಸಿಸ್ಟ್. ನಾನು ಯಾಕೆ ರೆಸಿಸ್ಟ್ ಮಾಡಲಿ? ರೆಸಿಸ್ಟ್ ಮಾಡಿದ್ರೆ ತಾನು ಹೇಳ್ಕೊಂಡು ಹೋಗೋದು, ಬಾ ಭೀಮ ಆರಾಮಾಗಿ ಹೋಗೋಣ ಅಂತೇಳಿ ಅವನು ತುಂಬಾ ಲೈಟರ್ ವೇ ಅಲ್ಲಿ ಇದನ್ನು ತಗೊಳ್ತಾ ಇದ್ದಾನೆ. ಐ ವಿಲ್ ಗೋ ವಿತ್ ಹಿಮ್ ಗ್ಲಾಡ್ಲಿ. ಕಮ್ ಆನ್ ಭೀಮ, ಐ ವಿಲ್ ಟೆಲ್ ಯು ಆಲ್ ಅಬೌಟ್ ಮೈ ಡ್ರೀಮ್ ಆಸ್ ವಿ ಗೋ. 2 ದಿವಸದೊಳಗೆ ತಾಯಿ ಬಂದು ನನ್ನ ಕನಸಿನೊಳಗೆ ಏನು ಹೇಳಿದ್ರು, ನಾನು ಏನನ್ನ ಹೇಳಿಗೋಸ್ಕರ ಮಹಾರಾಜರನ್ನ ಭೇಟಿ ಮಾಡಬೇಕು ಅಂತಿದ್ದೀನಿ, ಆ ಎಲ್ಲ ಕನಸನ್ನ ನಾನು ಇಲ್ಲಿ ಮಹಾರಾಜರಿಗಂತೂ ಹೇಳಲಿಕ್ಕಾಗಲಿಲ್ಲ. ಈ ವಿಲೇಜ್ ಹೆಡ್ಮ್ಯಾನ್, ಈ ಊರಿನ ಮುಖಂಡ, ನಾನು ಅದನ್ನ ಹೇಳಿದ್ರೆ ಅದನ್ನ ನನ್ನನ್ನು ಹುಚ್ಚ ಅಂತಂತಿದ್ದಾನೆ, ನಾವು ನಂಬ್ತಾ ಇಲ್ಲ. ನಿನಗಾದ್ರೂ ನನ್ನ ಕನಸಿನಲ್ಲಿ ಬಂದು ತಾಯಿ ಏನು ಅನುಗ್ರಹಿಸಿದ್ರು ಅನ್ನೋದನ್ನ ನಾನು ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಹೆಡ್ಮ್ಯಾನ್ once again warns Bhima, don't allow him to do that. He wants to talk to you and slip away while you are listening. Slip away, ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು. ನೀನು ಅವ್ನು ಹೇಳ್ತಿರ್ತಕ್ಕಂಥ ಕಥೆಯನ್ನ ಆಳವಾಗಿ ಕೇಳ್ತಾ ಇರುವಾಗ he wants to escape. Slip away means escape. Now bind up his wrists together with your turban and drag him behind you. ತಲೆಗೆ ಪೇಟ ಕಟ್ಟಿರ್ತಕ್ಕಂಥ ಬಟ್ಟೆಯನ್ನು ಬಳಸ್ಕೊಂಡು ಅವನ ರಿಸ್ಟ್ಗಳನ್ನ ಕೈಯನ್ನ ಕಟ್ಟಿ ಎಳ್ಕೊಂಡು ಹೋಗು ಅಂತ ಹೇಳಿ.
gag him if possible. Ha, that's good. And just as it drags him, yakanthelidre Bhima has been promised by village headman that he would get a better payment if he takes looks after this Mala in a good way. That is, as the village headman wants Bhima to look after. ಅಂದ್ರೆ ಅವನನ್ನ ಸುಪ್ಪತ್ತಿಗೆ ತಗೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ ತನಗೆ ಹೆಚ್ಚು ಸಂಪಾದನೆ ಆಗುತ್ತೆ ಅಂತ ಹೇಳಿ ಆ ವಿಲೇಜ್ ಹೆಡ್ ಮ್ಯಾನ್ ಅನ್ನ ಒಪ್ಪಿಸ್ಲಿಕ್ಕೋಸ್ಕರ ಭೀಮ ಇವನನ್ನ ಹೇಳ್ಕೊಂಡು ಹೋಗ್ತಾನೆ. ಹೌ ಅವರ್ ಟೈಮ್ ಹ್ಯಾಸ್ ಬಿನ್ ವೇಸ್ಟೆಡ್, ಇದು ಅಲ್ಲಿರ್ತಕ್ಕಂತಹ ಬೇರೆ ವರ್ಕರ್ಸ್ ಹೇಳ್ತಿರ್ತಕ್ಕಂಥದ್ದು. ಹೌ ಅವರ್ ಟೈಮ್ ಹ್ಯಾಸ್ ಬಿನ್ ವೇಸ್ಟೆಡ್. Now swing your arms faster, that is fasten your work ಅಂತೇಳಿ ವೇಗವಾಗಿ ಕೆಲಸವನ್ನ ಮಾಡಿ ಅಂತ. swing your arms faster. You must have the path ready even if you have to work by lamplight after dark. ಎಷ್ಟು ಬೇಗ ಕೆಲಸ ಮುಗಿಸ್ತಿರೋ ಅಷ್ಟು ಸರಿ, ಇಲ್ಲದೆ ಹೋದ್ರೆ ಇವತ್ತು ಕತ್ತಲೆಯಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ನೀವು ಆ ಕೆಲಸವನ್ನ ಹಿಂದೆ ಮುಗಿಸಬೇಕು. ಸೊ ದಿಸ್ ಇಸ್ how the scene 1 ends. So scene 1 ನೊಳಗೆ ನಾವು ಇಲ್ಲಿವರೆಗೂ ಗಮನಿಸಿರೋದೇನು, ಮಾರನ ಎಂಟ್ರಿಯಿಂದಾಗಿ ಅಲ್ಲಿ ಡಿಸ್ಟ್ರಾಕ್ಷನ್ ಕಾಣ್ತೀವಿ. ಮಾರನ ಒಂದು ಐಡಿಯಾವನ್ನ ಇಲ್ಲಿ ಹೆಡ್ಮ್ಯಾನ್ ಒಪ್ಪೋದಿಲ್ಲ. ಸೊ ಹಿ ಆಸ್ಕ್ಸ್ ಭೀಮಾ ಟು ಅರೆಸ್ಟ್ ಟು ಮೇಕ್ ಹಿಮ್ ಹಿಸ್ ಪ್ರಿಸನರ್. ಅದಾದ ನಂತರ ಮಾರನನ್ನ ಭೀಮಾ ಹೇಳ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ದಟ್ ಈಸ್ ವಿಲೇಜ್ ಹೆಡ್ಮ್ಯಾನ್ ಹ್ಯಾಸ್ ಟೇಕನ್ ಅಟ್ಮೋಸ್ಟ್ ಕೇರ್ ಟು ಸಿ ಟು ಇಟ್ ದಟ್ Mara does not meet king. Scene 2 ನೊಳಗೆ ನಾವು ಕಾಣ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಡೇ ದಟ್ ಈಸ್ ದ ಎಂಟ್ರಿ ಸೀನ್ ಆಫ್ ದ ಕಿಂಗ್. ಮಹಾರಾಜರು ಅವರ ಒಂದು ವಿಲೇಜ್ ಅನ್ನ ಹಾದಿ ಹೋಗ್ತಿರ್ತಕ್ಕಂತಹ ಸಂದರ್ಭ. ಆ ಸಂದರ್ಭದೊಳಗೆ ಅಲ್ಲಿ ಒಂದು ಮಟ್ಟದ ಗೊಂದಲ ಕ್ರಿಯೇಟ್ ಆಗುತ್ತೆ. ಸಡನ್ಲಿ ಸಮ್ವನ್ ಜಸ್ಟ್ ಜಂಪ್ಸ್ ಫ್ರಮ್ ದ ಟ್ರೀ and there is a set of kites. ಅಲ್ಲಿ ಒಂದು ಮಟ್ಟದ ಗೊಂದಲ ಕ್ರಿಯೇಟ್ ಆಗುತ್ತೆ. ಅದು ನಮಗೆ ಓಪನಿಂಗ್ ಸೀನ್ ಸೆಕೆಂಡ್ ಸೀನ್ ಅಲ್ಲಿ ನಾವು ಕಾಣ್ತಕ್ಕಂಥ ಟ್ರಂಪೆಟ್ಸ್ ಬ್ಲೋಯಿಂಗ್, ರಿಸ್ಟ್ರೈನ್ ಚಿಯರಿಂಗ್ ಆಫ್ ದ ಕ್ರೌಡ್ಸ್. ಟ್ರಂಪೆಟ್ಸ್ ಬ್ಲೋಯಿಂಗ್, ಮಹಾರಾಜನ ಆಗಮನವನ್ನ ಹೇಳ್ತಿರ್ತಕ್ಕಂತಹ ಟ್ರಂಪೆಟ್ಸ್ ಬ್ಲೋ ಆಗ್ತಾ ಇದೆ. ಜನರೆಲ್ಲರೂ ಮಹಾರಾಜನಿಗೆ ಜಯಕಾರ ಹಾಕ್ತಾ ಇದ್ದಾರೆ. ಅನೌನ್ಸ್ ದ ಅರೈವಲ್ ಆಫ್ ದ ಕಿಂಗ್. ಸಡನ್ಲಿ ದೇರ್ ಇಸ್ ಕನ್ಫ್ಯೂಷನ್. ಇದರ ನಡುವೆ ಆ ಕಹಳೆಗಳು ಉತ್ತಾ ಇರ್ತಕ್ಕಂಥದ್ದು, ಅದರ ಜೊತೆಗೆ ಸಾಮಾನ್ಯ ಜನರ ಜಯಕಾರ, ಇವೆಲ್ಲದರ ನಡುವೆ ಇದ್ದಕ್ಕಿದ್ದಂಗೆ ಆಲ್ ಆಫ್ ಅ ಸಡನ್ ಅಲ್ಲಿ ಒಂದು ಕನ್ಫ್ಯೂಷನ್ ಉಂಟಾಗುತ್ತೆ. ಕನ್ಫ್ಯೂಷನ್ ಇರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ, ನಾನೀಗಾಗಲೇ ಹೇಳಿದ ಹಾಗೆ ಯಾರೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಗೆ ಚಂದನೆ ಮರದಿಂದ ಹಾಕ್ತಕ್ಕಂಥದ್ದು. As the king is about to pass under a tree, someone jumps down from its branches. A medley of people's voices cry. ಅಲ್ಲಿರ್ತಕ್ಕಂತಹ ಜನರೆಲ್ಲ ಯಾರಲ್ಲಿ ಯಾರದು ಇದ್ಯಾರಪ್ಪ ಹೀಗೆ ಬಂದ, ಇದೇನಪ್ಪ ಇದೇನು, ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರು ಕೂಡ ಮರದಿಂದ ಯಾರೋ ಜಿಲ್ಲದ್ನ, ಯಾಕೆ ಜಿಲ್ಲದ್ನ, ಅವನ ಉದ್ದೇಶ ಏನಾಗಿರ್ಬೋದು, ಈ ರೀತಿಯೊಳಗೆ ಅವರವ್ರಿಗೆ ತೋಚಿದ್ದನ್ನ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. Where did he jump from? Who is he? Hold him. ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಮಹಾರಾಜನ ಸೆಕ್ಯೂರಿಟಿಯ ಪ್ರಶ್ನೆ, ಮಹಾರಾಜನ ಸೆಕ್ಯೂರಿಟಿಯ ಪ್ರಶ್ನೆ ಆಗಿರೋದ್ರಿಂದ ಅವನನ್ನ ಬಂದಿ ಮಾಡ್ಕೊಳ್ಳೇಬೇಕು, ಹಿಡ್ಕೊಳ್ಳೇಬೇಕು. ಯಾಕೆಂದ್ರೆ ಇನ್ ಕೇಸ್ ಮಹಾರಾಜನಿಗೆ ಏನಾದರೂ ತೊಂದರೆ ಕೊಡ್ಲಿಕ್ಕೋಸ್ಕರ ಇವನಿಗೆ ಬಂದಿರಬಹುದಾ ಅಂತಕ್ಕಂತಹ ಪ್ರಶ್ನೆ. ಕಿಂಗ್ ಸೈಲೆನ್ಸ್. ಹೂ ಇಸ್ ದಿಸ್ ಮ್ಯಾನ್? ಯಾರಪ್ಪ? ಆನ್ಸರಿಂಗ್ ವಾಯ್ಸ್, ಯುವರ್ ಗ್ರೇಷಿಯಸ್ ಮೆಜೆಸ್ಟಿ, ದಿಸ್ ಮ್ಯಾನ್. ಇಲ್ಲಿ ಆನ್ಸರಿಂಗ್ ವಾಯ್ಸ್, ಇಟ್ ಇಸ್ ದ ವಾಯ್ಸ್ ಆಫ್ ವಿಲೇಜ್ ಹೆಡ್. ಮಹಾಪ್ರಭು, ಈ ಮನುಷ್ಯ ಅಂದ್ರೆ ಆ ಮನುಷ್ಯನಿಗೆ ಮಾತಾಡುವ ಅವಕಾಶವನ್ನ ಕೊಡ್ತಾ ಇಲ್ಲ, ಬದಲಿಗೆ ವಿಲೇಜ್ ಹೆಡ್ ಮ್ಯಾನ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ. We will hear the man himself speak. ನೀವು ಅದಕ್ಕೆ ಉತ್ತರ ಕೊಡೋದು ಬೇಡ, ಆ ವ್ಯಕ್ತಿಯೇ. Your Majesty is unworthy of your Majesty's notice. ತಮ್ಮ ಹತ್ರಕ್ಕೆ ಮಾತಾಡುವಂತಹ ಅರ್ಹತೆ ಅವನಿಗಿಲ್ಲ. We will hear the man himself speak. Let him be brought forward. ಕರ್ಕೊಂಡು ಹೋಗಿದ್ದಾರೆ ಅವನನ್ನ. ಸೊ ರಾಜನ ಸೈನಿಕರು ಅವನನ್ನ ಬಂದಿ ಮಾಡ್ಕೊಂಡಿದ್ದಾರೆ. ಯಾರಲ್ಲಿ ಕರೆ ತನ್ನಿ ಅಂತ ಹೇಳ್ತಾರೆ. The man is dragged before the king. So king asks the man, who are you? Where did you drop from? Who are you?
ಅಲ್ಲಿಗೆ ಯಾರ ವ್ಯಕ್ತಿ? ಮರದಿಂದ ಹಾರಿರ್ತಕ್ಕಂತಹ ವ್ಯಕ್ತಿ ಯಾರು? ನೀವು ಹೋದ ಸೀನ್ನೊಳಗೆ ಭೀಮನಿಂದ ಬಂದಿಯಾಗಿದ್ದಂತಹ ಭೀಮನಿಗೆ ಬಂದಿ ಮಾಡಿಕೊಂಡು ನೀನು 2 ದಿವಸ ಇವನು ಈ ಕಡೆ ಬರದೇ ಇರೋ ಹಾಗೆ, ಸುಳಿದೇ ಇರೋ ಹಾಗೆ ಗಮನಿಸ್ಕೊ ಅಂತೇಳಿ ಕಳಿಸಿದ್ನಲ್ಲ. ಎಸ್, ದ ಸೇಮ್ ಮರ, ಭೀಮನ ಕೈದಿಯಾದಂತಹ ಬಂದಿಯಾದಂತಹ ಮರ now replies, Your gracious majesty, I am unworthy to join, but I have a word to convey to your gracious ears, and after I have uttered it, I shall gladly allow myself to be trampled under the feet of the mighty elephant, which bears your royal person. ಮಹಾಸ್ವಾಮಿ, ಮಹಾಪ್ರಭುಗಳೇ, ನಾನು ತಮ್ಮ ಈ ಒಂದು ರೆಸ್ಪಾನ್ಸ್ ಅನ್ನ ಅಥವಾ ತಮ್ಮ ಒಂದು ಅನುಗ್ರಹವನ್ನ ಪಡೀಲಿಕ್ಕೆ ಅರ್ಹತೆ ಹೊಂದಿರತಕ್ಕಂತಹ ವ್ಯಕ್ತಿಯೇನಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದರೆ ನನಗೆ ತಮ್ಮ ಬಳಿ ನಿವೇದನೆ ಮಾಡಿಕೊಳ್ಳಲಿಕ್ಕೆ ಒಂದು ವಿಷಯ ಇದೆ. ನನ್ನ ಮುಖ್ಯ ಉದ್ದೇಶ, ನಾನಿಲ್ಲಿ ಬಂದದ್ದು ತಮ್ಮನ್ನ ಕಾಣಲಿಕ್ಕಲ್ಲ. ನನ್ನ ಬಳಿ ಒಂದು ಸಂದೇಶ ಇತ್ತು. ಅದನ್ನು ಮಹಾಸ್ವಾಮಿಗಳ ಕರ್ಣಗಳಿಗೆ ತಿಳಿಸಿ ಒಪ್ಪಿಸಿ ನನ್ನ ಮಾತುಗಳ ಮುಗಿದ ನಂತರ, ಇಫ್ ಯು ಫೀಲ್ ಲೈಕ್ ಕಿಲ್ಲಿಂಗ್ ಮೀ, ಯು ಕ್ಯಾನ್ ಕಿಲ್ ಮೀ ಆನ್ ಸ್ಪಾಟ್. ತಮ್ಮನ್ನು ಹೊತ್ತಿರುವಂತಹ ಈ ಆನೆಯ ಕಾಲ್ತೊಡೆತಕ್ಕೂ ಕೂಡ ನಾನು ಸಿದ್ಧನಾಗಿದ್ದೇನೆ. ನಿಮಗೆ ಯಾವುದು ಸರಿ ಅನ್ಸುತ್ತೋ ಅಂತ ಶಿಕ್ಷೆಯನ್ನು ನೀವು ವಿಧಿಸಬಹುದು. ತಮ್ಮ ಗಮನವನ್ನು ಪಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿರ್ತಕ್ಕಂಥದ್ದಲ್ಲ. ಆದರೆ ನನಗೆ ತಮ್ಮ ಬಳಿ ನಿವೇದನೆ ಮಾಡಲಿಕ್ಕೆ ಒಂದು ವಿಷಯ ಇದೆ. ವೇರ್ ವರ್ ಯು ಆಲ್ ದ ಟೈಮ್ ಇನ್ ದಟ್ ಟ್ರೀ? ಮರದಿಂದ ಹಾರಿದೆಯಪ್ಪ, ಇಷ್ಟು ದಿವಸ ಇಷ್ಟೊತ್ತು ಬೆಳಗ್ಗೆ ಎಲ್ಲಿದ್ದೆ? ಎಲ್ಲಿ ಅಡಗಿ? ಇನ್ ದ ಟ್ರೀ? ಎಸ್, ನೆಕ್ಸ್ಟ್. ಐ ವಾಸ್ ದೇರ್ ಸಿನ್ಸ್ ದ ಕಾಕ್ ಕ್ರೀವ್ ದಿಸ್ ಮಾರ್ನಿಂಗ್. ಬೆಳಗಿನ ಜಾವ ಕೋಳಿ ಕೂಗೋ ಹೊತ್ತಿಗೆನೆ ನಾನು ಈ ಮರದೊಳಗೆ ಬಂದು ಒಳಗಿಕೊಂಡು ಕೂತಿದ್ದೆ. ಐ ನ್ಯೂ ದ ರಾಯಲ್ ಪ್ಯಾಸೇಜ್ ದೇ ಹಿಯರ್. ತಾವು ಇದೇ ಮಾರ್ಗವಾಗಿ ತಾವು ಹೊರಡ್ತೀರಾ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಇಲ್ಲೇ ಬಂದು ವೇಟಿಂಗ್ ಇನ್ ದಟ್ ಟ್ರೀ. ಯು ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಅನ್ ಆಡಿಯನ್ಸ್. ಅಂದರೆ ಆಸ್ಕ್ಡ್ ಫಾರ್ ಅನ್ ಆಡಿಯನ್ಸ್ ಅಂತ ಹೇಳಿದ್ರೆ, ಪ್ರತಿ ಊರಿನೊಳಗೂ ಕೂಡ ರಾಜರು ಮಾರ್ಗವಾಗಿ ಸಾಗುವಾಗ ಆ ಊರಿನೊಳಗೆ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನ ತಿಳಿಲಿಕ್ಕೋಸ್ಕರ ಅವಕಾಶವನ್ನು ಒದಗಿಸ್ಕೊಡ್ತಾರೆ. ಆ ರೀತಿಯೊಳಗೆ ನೀನು ನಿನ್ನ ಹೆಸರನ್ನು ನೋಂದಾಯಿಸಿ ನನ್ನ ಮಾತಾಡಿಸಲಿಕ್ಕೆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಪಡ್ಕೊಳ್ಳೋ ರೀತಿಯೊಳಗೆ ನೀನು ಕೂಡ ಕಾಯ್ಬೋದಿತ್ತಲ್ಲ. They stole me outside and commanded me to take myself out of the village. When I still appeared, they bound and threw me in a cellar. But the man who was my jailer, though aged in appearance, has the soul of a pig. He let me go when he heard of my dream and the command of the goddesses, and I slipped out unseen and climbed this tree and hid myself in its leaves, waiting and praying for your majesty's gracious arrival. ತಾವು ಹೇಳಿದ ರೀತಿಯೊಳಗೆ ನಾನು ತಮ್ಮನ್ನು ಭೇಟಿಯಾಗಬೇಕು ಅನ್ನೋ ಉದ್ದೇಶದಿಂದ ಅಪಾಯಿಂಟ್ಮೆಂಟಿಗೋಸ್ಕರ ನನ್ನ ಹೆಸರನ್ನು ನೋಂದಾಯಿಸಲಿಕ್ಕೆ ಪ್ರಯತ್ನ ಪಟ್ಟ. ಹೌದು, ಆದರೆ ನನ್ನನ್ನು ನೋಡಿದ ಕೂಡಲೇ ನನ್ನ ಮೇಲೆ ಕಲ್ಲನ್ನು ಎಸೆದ್ರು, ನನ್ನನ್ನು ಈ ಊರಿಂದ ಹೊರಹಾಕುವಂತಹ ಸಂಚಲನ ಮಾಡಿದ್ರು. ಅದಾದ ನಂತರ ನಾನು ಮತ್ತು ಬಂದಾಗ ನನ್ನನ್ನು ಜೈಲರ ಒಂದು ಬಂದಿಯಾಗಿ ಇಟ್ಟರು. ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು. ಯಾವ ವ್ಯಕ್ತಿಯನ್ನ ನನ್ನ ಜೈಲರಾಗಿ ನೇಮಕ ಮಾಡಿದ್ರು ಅವನು ಬಲಿಷ್ಠ ದೇಹವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆಗಿದ್ರೂ ಕೂಡ ಮನಸ್ಸು ಮಗುವಿನಂತೆ ಇರ್ತಕ್ಕಂಥದ್ದು. ಆ ಮಗುವಿನಂತೆ ಮನಸ್ಸಿರ್ತಕ್ಕಂತಹ ವ್ಯಕ್ತಿಗೆ ನನ್ನ ಕನಸನ್ನ ಬಗ್ಗೆ ಹೇಳಿದೆ. ಆ ದೇವತೆ ನನ್ನ ಕನಸಿನೊಳಗೆ ಬಂದು ನನಗೆ ತಿಳಿಸಿದ ವಿಷಯದ ಬಗ್ಗೆ ಹೇಳಿದೆ. ಆ ವಿಷಯದ ಬಗ್ಗೆ ಹೇಳಿ ನಾನು ತಮ್ಮನ್ನ ಅತ್ಯಗತ್ಯವಾಗಿ ಕಾಣಬೇಕು ಅನ್ನುವ ಮಾಹಿತಿಯನ್ನು ಅವನ ಬಳಿ ಹಂಚಿಕೊಂಡಾಗ ಅವನು ನನ್ನನ್ನ ಅಲ್ಲಿಂದ ಹೋಗಲಿಕ್ಕೆ ಅನುಮತಿಯನ್ನು ಮಾಡಿಕೊಂಡ. ಹಾಗಾಗಿ ಇಂದು ಬೆಳಗಿನ ಜಾವ ತಮ್ಮ ಆಗಮನಕ್ಕಾಗಿ ನಿರೀಕ್ಷಿಸ್ತಾ ಈ ಮರದಲ್ಲಿ ನಾನು ಅಡಗಿಕೊಂಡು ಕೂತಿರುತ್ತೇನೆ ಹೇಳಿ ಅವನಲ್ಲಿ ಹೋಗು, ತಾನು
reason I hid in that tree mainly because I wanted to meet you, and I was denied an appointment. I was termed as a lunatic. I was asked to stay away from this village, and even when I did not agree with this, they actually scolded me. The village headman tried to tried to convince me that I should not come and talk to you, I should not meet you, and when I did not agree to it, as a last resort, the village headman kept me as a prisoner. He had appointed a young fellow as my prisoner, but luckily for me, he is one with a good heart, and ultimately he permitted me to move on, to slip away, and so I came here and I hid myself in this tree waiting for your passage. ಇಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನು ಕಾಣಬೇಕು ಅಂತ ಬಂದಿರತಕ್ಕಂಥ ಆ ನಿನ್ನ ಇಂಟೆನ್ಷನ್ ಜಸ್ಟ್ ಟೆಲ್ ಮಿ ವಾಟ್ ಯು ವಾಂಟ್. ಸೊ Mara begins to narrate this dream now. Now listen to me most time. ಮಹಾಪ್ರಭು ದಯವಿಟ್ಟು ನನ್ನ ಈ ಮಾತನ್ನ ಆಲಿಸಿ. Where your majesty now stands is a sacred spot. ತಾವು ನಿಂತಿರ್ತಕ್ಕಂತಹ ಈ ಜಾಗ ಪುಣ್ಯ. There once stood great Hanuma on the day Lakshmana was wounded in the battlefield at Lanka and lay in a deadly fit. Guided by omens, Hanuman came here, and then he went up the mountain in whose shadow your majesty is resting. There on its crest he found Sanjeev. He flew to Lanka with it, and at its breath Yama's messengers fled. And Lakshmana rose to his feet with a new life. Such was the power of Sanjeevani, and where it grew there was a stream which came down the mountain and now flows past your majesty's feet. It is called Veda. Its water is the very lifeblood of your majesty's humble subjects. So ಇಲ್ಲಿ ಪೌರಾಣಿಕ ಅಂಶವನ್ನ ನಾವು ಮಾರಾಟದಲ್ಲಿರ್ತಕ್ಕಂಥ ಗಮನಿಸಿ ನಮ್ಮ ರಿಚ್ ಫ್ಲೋಕ್ಲೋರನ್ನ ಮಾರನ ಮುಖಾಂತರ ಇಲ್ಲಿ ನಮ್ಮ ಜನಪದ, ನಮ್ಮ ಪೌರಾಣಿಕ ಅಂಶ, ನಮ್ಮಲ್ಲಿರ್ತಕ್ಕಂತಹ ನಂಬಿಕೆಗಳೇನಿದೆ ಅದನ್ನ ಮಾರನ ಮುಖಾಂತರ ಇಲ್ಲಿ ಆರ್ಕೆ ನಾರಾಯಣ ಅವರು ಪ್ರಸ್ತುತಪಡಿಸಿರ್ತಕ್ಕಂಥದ್ದನ್ನ ಗಮನಿಸಿ. ಮಹಾಸ್ವಾಮಿ ತಮಗೆ ಗೊತ್ತಿರೋ ಹಾಗೆ ತಾವು ಇಂದು ಯಾವ ಜಾಗದಲ್ಲಿ ನಿಂತಿರುವಿರೋ ಇದು ಒಂದಾನೊಂದು ಕಾಲದೊಳಗೆ ಯುಗಗಳ ಹಿಂದೆ ಆ ಭಗವಂತ ಹನುಮಂತನಿದ್ದಂತಹ ಪ್ರದೇಶ. ನಮ್ಮ ಜಾಗಗಳಿಗೆ, ನಮ್ಮ ವಾಸಿಸುವ ಸ್ಥಳಗಳಿಗೆ ತಕ್ಕಂತೆ ಇಂತಹ ಅನೇಕ ದಂತಕಥೆಗಳಿರ್ತಕ್ಕಂಥ ಇಂತಹ ಅನೇಕ ನಂಬಿಕೆಗಳು ಜನಪದ ರೀತಿಯೊಳಗೆ ವಾಡಿಕೆಗಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇಲ್ಲಿ ಇವ್ರ ಪ್ರಕಾರ ರಾಮ ಲಕ್ಷ್ಮಣ ಇಬ್ಬರು ಕೂಡ ಲಂಕೆಗೆ ಹೋಗಿ ರಾವಣನನ್ನ ಲಂಕಾಧೀಶನನ್ನ ಸೋಲಿಸಲಿಕ್ಕೆ ಯುದ್ಧದೊಳಗೆ ತೊಡಗಿಕೊಂಡಾಗ ಲಂಕೆಯ ರಾವಣನ ಕೈಯಿಂದ ಲಕ್ಷ್ಮಣನಿಗೆ ಪೆಟ್ಟಿದ್ದು ಅವನು ಜೀವಕ್ಕೆ ಹೋರಾಟ ಮಾಡ್ತಾ ಇದ್ದ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುವಾಗ ಅಲ್ಲಿ ಓಮನ್ಸ್ಗಳಿಂದಾಗಿ ಅಂದರೆ ಅಲ್ಲಿರ್ತಕ್ಕಂತಹ ಋಷಿ ಮುನಿಗಳಿಂದಾಗಿ ಈ ಒಂದು ಬೆಟ್ಟದೊಳಗೆ, ಆ ಬೆಟ್ಟದ ತುದಿಯೊಳಗಿರ್ತಕ್ಕಂಥ ಸಂಜೀವಿನಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂಥ ಹನುಮಂತ ಲಂಕೆಯಿಂದ ಇಲ್ಲಿಗೆ ಹಾರಿಕೊಂಡು ಬಂದು ಸಂಜೀವಿನಿಯ ಸಸಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ. ಸಂಜೀವಿನಿ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಷ್ಟು ಸಮಯ ಅವಕಾಶ ಇಲ್ಲದೆ ಇದ್ದರಿಂದ ಆ ಬೆಟ್ಟದ ಸಂಜೀವಿನಿ ಸಿಗ್ತಕ್ಕಂತಹ ಜಾಗದ ಬೆಟ್ಟದ ಒಂದಷ್ಟು ಚೂರನ್ನೇ ಎತ್ಕೊಂಡು ಹೋಗ್ತಾನೆ. ಆ ಸಂಜೀವಿನಿಯ ಸುವಾಸನೆಗೇನೆ, ಆ ಸುಗಂಧಕ್ಕೇನೆ ಲಂಕಾಧೀಶ ಅಲ್ಲಿ ಲಕ್ಷ್ಮಣ ಏನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ನೋ ಆ ಹೋರಾಟದೊಳಗೆ ಬದುಕನ್ನ ಅಂದರೆ ಜೀವವನ್ನ ದಾನವಾಗಿ ಪಡಿತಾನೆ. ಯಮನ ದೂತರು ಲಕ್ಷ್ಮಣನನ್ನ ಬಿಟ್ಟು ಓಡಿ ಹೋಗ್ತಾರೆ. ಅಂತಹ ಒಂದು ದಿವ್ಯ ಶಕ್ತಿ ಇರ್ತಕ್ಕಂತಹ ಲಕ್ಷ್ಮಣನನ್ನ ಉಳಿಸಿದಂತಹ ಆ ಸ್ವತಃ ಭಗವಂತ ಹನುಮಂತನೇ ಬಂದು ಮೆಟ್ಟಿ ನಿಂತಹ ಜಾಗದೊಳಗೆ ನೀವಿವತ್ತು ನಿಂತಿದ್ದೀರಿ. ಯಾವ ಬೆಟ್ಟ ಅಂದು ಲಕ್ಷ್ಮಣನಿಗೆ ಬದುಕಲಿಕ್ಕೆ ಅವಕಾಶವಾಗಿ ಮಾಡಿಕೊಟ್ಟಂತಹ ಸಂಜೀವಿನಿಯನ್ನ ಒದಗಿಸಿಕೊಡ್ತೋ ಆ ಬೆಟ್ಟದ ಚೂರೇನಿತ್ತು, ಆ
ಆ ತುತ್ತ ತುದಿಯಿಂದ ಇವತ್ತು ಒಂದು ನದಿ ಹರಿತಾ ಇದೆ. ತಮಗೆ ಗೊತ್ತಿರುವಂತೆ ಆ ನದಿ ವೇದಾವತಿ ನದಿ ಬೆಟ್ಟದ ತುತ್ತ ತುದಿಯಿಂದ ಹರಿತಾ ಇರ್ತಕ್ಕಂಥ ಯುಗಗಳಿಂದಲೂ ಹರಿತಾ ಇದೆ. ಆ ನದಿ ನಿಮಗೂ ನಿಮ್ಮ ಸಾಮ್ರಾಜ್ಯಕ್ಕೂ ನಿಮ್ಮ ಈ ಇಡೀ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಜನತೆಯ ಜೀವಾಳವಾಗಿದೆ. ಆದರೆ ಆ ನದಿ ಹರ್ಕೊಂಡು ಹಾಗೆ ಜೀವಾಳವಾಗಿರ್ತಕ್ಕಂತಹ ನದಿಯ ಸದ್ಬಳಕೆ ಆಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಮಾರ ಹೇಳ್ತಾರೆ. Do the waters flow all the months of the year? ಸೊ ಮಹಾರಾಜನ ಪ್ರಶ್ನೆ, ಹಾಗಾದ್ರೆ ವರ್ಷದ 365 ದಿವಸ ಬೆಟ್ಟದಿಂದ ವೇದಾವತಿ ಹರಿದು ಬಿಡುತ್ತಾರೆ. ಮಹಾಸ್ವಾಮಿ ಆ ವಿಷಯವನ್ನೇ ತಿಳಿಸಲಿಕ್ಕೆ ನಾನಿಲ್ಲಿ ಬಂದದ್ದು ಅಂತ ಮಾರಾಟ. Your Majesty, I am coming to it. The water has flowed out since the day Hanuman took Sanjeevi. Its birth is in the fleeting mists of the mountain top, and it dances its way through rare flowers and forests which clothe the mountain side. ಹಚ್ಚ ಹಸಿರಾಗಿರ್ತಕ್ಕಂತಹ ಈ ಬೆಟ್ಟದಿಂದ ಭೋರ್ಭರಿಸಿ ಹರಿತಕ್ಕಂತಹ ನದಿ ಇವತ್ತು ನಿನ್ನೆ ಅಲ್ಲ, ಹನುಮಂತ ಅಲ್ಲಿಂದ ಸಂಜೀವಿನಿಯನ್ನ ಪಡೆದುಕೊಂಡು ಹೋದಾಗಿನಿಂದಲೂ ಕೂಡ ನದಿ ಹರಿತಾನೆ. My Lord, the forest will clothe the mountainside before it comes down to our village. And what do we do? ಆ ನದಿಯನ್ನ ಬಗ್ಗೆ, ಹರಿತಿರುವ ನದಿಯ ಬಗ್ಗೆ ನಾವೇನಾದರೂ ಕಾಳಜಿಯನ್ನು ವಹಿಸಿದ್ದೇವೆ? My Lord, here I repeat the command of goddesses. ಈ ವಿಷಯವಾಗಿಯೇ ನನ್ನ ಕನಸಿನೊಳಗೆ ದೇವತೆ ಬಂದು ನನಗೊಂದು ಇನ್ಸ್ಟ್ರಕ್ಷನ್ ಅನ್ನ ತಿಳಿಸೋಗಿದ್ದಾರೆ, ಆ ಕಮಾಂಡ್ ಅನ್ನ ತಿಳಿಸಿದ್ದಾರೆ. ಈ ಕಮಾಂಡ್ ಅನ್ನ ತಮ್ಮ ಬಳಿ ನಾನು ನಿವೇದನೆ ಮಾಡಬೇಕಿತ್ತು, ತಮ್ಮೊಂದಿಗೆ ತಲುಪಿಸಬೇಕಿತ್ತು. ಹಾಗಾಗಿ ನಾನು ಇಷ್ಟು ಸಾಹಸ ಮಾಡಿ ಬಂದಿರ್ತಕ್ಕಂಥದ್ದು. ಆ ವಿಷಯವನ್ನ ನಾನು ತಮ್ಮಲ್ಲಿಗೆ ತಲುಪಿಸ್ತೇನೆ. I saw her in a vision as I lay in my hut. I had never seen her before. She stood before me, her tresses flying in the wind. There were stars in her coronet, a ruby as big as the eyes of the elephant sparkled on her forehead for a red mark. Her garment was of gold woven with lightning. ಸ್ವರ್ಣ ಬಣ್ಣದ ಉಡುಗೆಯನ್ನು ತೊಟ್ಟು ಈ ರೂಬಿ ಹರಡಿರ್ತಕ್ಕಂತಹ ದೊಡ್ಡ ರತ್ನವನ್ನ ತನ್ನ ಹಣೆಬೊಟ್ಟಿನಂತೆ ಇಟ್ಕೊಂಡು ನಕ್ಷತ್ರದಂತಹ ಪ್ರಭಾವಳಿಯನ್ನು ಹೊಂದಿರತಕ್ಕಂತಹ ತಾಯಿ ಈ ಹಿಂದೆಂದೂ ನಾನು ನೋಡಿರಲಿಲ್ಲ. ನನ್ನ ಕನಸಿನೊಳಗೆ ತಾಯಿ ದರ್ಶನವನ್ನ ಕೊಟ್ಟು A look at her, I knew it was the mother. ಅವಳನ್ನ ನೋಡಿದ ಕೂಡಲೇ ಇದು ದೇವರ ದರ್ಶನ ಅನ್ನೋದು ನನಗೆ ತಿಳಿಯಿತು. I fell at her feet and she said, ನಮಸ್ಕರಿಸಿದಾಗ ತಾಯಿ ನನಗೆ ಹೇಳಿದಂತಹ ಮಾತುಗಳಿವೆ ಮಹಾಸ್ವಾಮಿ. The river Veda, which you see at the foot of the hill and from which you drink water, is my very own plaything. ಯಾವ ನದಿಯನ್ನ ಬಳಕೆ ಮಾಡಿಕೊಂಡು ನೀವು ನೀರನ್ನು ಕುಡಿತಾ ಇದ್ದೀರೋ ಅಥವಾ ಯಾವ ನೀರನ್ನು ನೀವು ಬಳಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೀರೋ ಆ ವೇದ ನನ್ನ ಕಂದಂ is my own plaything. It carries in its bosom nectar which receives gods and nourishes mortals, which reveres gods and nourishes mortals. ಅಮೃತದ ಸಿಂಚನವನ್ನ ತಾನು ಮತ್ತು ತರ್ತಕ್ಕಂತಹ ನೀರಿನೊಳಗೆ ಅಮೃತದ ಸಿಂಚನವನ್ನ ನಿಮಗೆಲ್ಲರಿಗೂ ಉಣಬಡಿಸ್ತಾ ಇದ್ದಾಳೆ. ಆದರೆ ಆ ನದಿ ಏನಿದೆ, ಆ ನದಿಯನ್ನ ನೀವು ಸಂರಕ್ಷಿಸ್ತಾ ಇಲ್ಲ. ಮಳೆಗಾಲದೊಳಗೆ ನೀವು ಅದನ್ನ ಬಳಸ್ಕೊಳ್ತಾ ಇದ್ದೀರಾ. ಬಟ್ ವೆನ್ ದ ಸಮ್ಮರ್ ಸನ್ ಬೇಕ್ಸ್ ಯುವರ್ ಸಾಯಿಲ್, ಐ ಕೀಪ್ ಮೈ ಪೆಟ್ ಶೆಲ್ಟರ್ಡ್ ಇನ್ ದ ಕೋಲ್ಡ್ ಗ್ಲೇಡ್ಸ್ ಆಫ್ ದ ಮೌಂಟೇನ್. ಬೇಸಿಗೆ ಕಾಲದೊಳಗೆ ಆ ಮಗುವನ್ನ ನೀವು ಆ ಮಗುವಿಗೆ ನಿಮ್ಮ ಭೂಮಿಯಲ್ಲಿ ಉಳಿಕೊಳ್ಳಿಕ್ಕೆ, ನಿಮ್ಮ ನೆಲದೊಳಗೆ ವಾಸಿಸಲಿಕ್ಕೆ ಆಶ್ರಯವನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಾನು ನನ್ನ ಬೆಟ್ಟದೊಳಗೆ, ನನ್ನ ಮಡದಿನೊಳಗೆ ಆ ನದಿಯನ್ನ ನಾನು ಉಳಿಸ್ಕೊಳ್ತಾ ಇದ್ದೀನಿ, ಸಂರಕ್ಷಿಸ್ಕೊಳ್ತಾ ಇದ್ದೀನಿ. ಐ ಕೀಪ್ ಮೈ ಪೆಟ್ ಶೆಲ್ಟರ್ಡ್ ಇನ್ ದ cool glades of the mountain, and then you die of drought. ಆ ಕಾರಣಕ್ಕಾಗಿ ನೀವು ಡ್ರಾಟ್ ಇಂದ, ಬರದಿಂದ ಪರದಾಡ್ತಾ ಇದ್ದೀರಿ. When summer ends and you have water again, you take what you want and allow the precious to dissipate. ಮಳೆಗಾಲ ಬರುತ್ತೆ,
ನೀರನ್ನು ಬಳಸ್ಕೊಳ್ತೀರಾ. ಆದ ನಂತರ ಮತ್ತು ಅದೇ ಕತೆ, ಬೇಸಿಗೆ ಕಾಲದೊಳಗೆ ಈ ನದಿಯನ್ನು ನೀವು ಬತ್ತಲಿಕ್ಕೆ ಬಿಟ್ಬಿಡ್ತೀರಾ. ಪ್ಯಾರಿಶ್ ಇನ್ ದ ಫೌಲ್ ಮಾರ್ಷಲ್ಸ್ ಫಾರೆಸ್ಟ್. I command you, tell your king to build a tank and not to let Veda leave this village. ಮಹಾರಾಜರಿಗೆ ಹೋಗಿ ಈ ವಿಷಯವನ್ನು ತುರ್ತಾಗಿ ತಿಳಿಸು. ವೇದರಿಗೆ ಅಲ್ಲಿ ಒಂದು ಆಶ್ರಯ ತಾಣವನ್ನು ಕಟ್ಟಿಸಿಕೊಂಡು ಒಂದು ಕೆರೆಯನ್ನು ಕಟ್ಟಿಸು. ಈ ಕಾನ್ಸೆಪ್ಟ್ ಏನಿದೆ ಅಂದರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಹರಿದು ಬರ್ತಿರ್ತಕ್ಕಂತಹ ನದಿಗೆ ಕಟ್ಟೆಯನ್ನು ಕಟ್ಟಿ ಆ ಒಂದು ನೀರನ್ನು ನಾವು ಕೆರೆಯ ರೂಪದೊಳಗೆ ಸಂಗ್ರಹಣೆ ಮಾಡಿಕೊಳ್ತಕ್ಕಂಥದ್ದು. ಇದನ್ನು ನಿಮ್ಮ ವಿಲೇಜ್ ಹೆಡ್ ಮ್ಯಾನ್ ಮಾರದನ್ನ ಲ್ಯುನಾಟಿಕ್ ಅಂತ ಹೇಳಿದ್ದು. ವಿಚ್ ಮೀನ್ಸ್ ಇದು ನಾವು ನಮ್ಮ ಬುದ್ಧಿಯನ್ನು ಬಳಸಿಕೊಂಡು ಅವೈಲಬಲ್ ನ್ಯಾಚುರಲ್ ರಿಸೋರ್ಸನ್ನು ಆ ನ್ಯಾಚುರಲ್ ರಿಸೋರ್ಸಿಗೂ ಕೂಡ ಹಾನಿ ಉಂಟು ಮಾಡದೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಅವುಗಳನ್ನು ಮಾರ್ಗವಾಗಿ ಬಳಸಬಹುದು ಅನ್ನುವ ಮೆಸೇಜ್. These are the words of the goddesses. I have repeated them. Your Majesty may trample me under your elephant. ಆ ತಾಯಿ ಹೇಳಿದ ವಿಷಯವನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಸರಿ ಅನಿಸಿದ್ರೆ ನನ್ನ ಈ ಮಾತುಗಳನ್ನು ಆಲಿಸಿ, ಇಲ್ಲ ಅಂದರೆ ತಾವು ಯಾವ ಶಿಕ್ಷೆಯನ್ನು ಕೊಟ್ಟರು ನಾನು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧ. The thought which village headman considered as useless was appreciated by the king. The king asks Mara to take up this particular work. He appoints him as the supervisor of this particular work of constructing the lake, and he asks him to accompany him to the capital. ಈ ರೀತಿಯೊಳಗೆ ವೇದವತಿಗೆ ಕೆರೆ ಕಟ್ಟೆಯನ್ನು ಕಟ್ಟುವಂತಹ ಒಂದು ಕಾರ್ಯಕ್ರಮ ಆರಂಭವಾಗುತ್ತೆ. ಸೊ ದಿಸ್ ಇಸ್ ದ ಎಂಡ್ ಆಫ್ scene 2. The next class will move on with